ಅವ್ರಿಗೆ ಟಿಕೆಟ್ ಕೊಟ್ಟಿದ್ದು ನಾನು, ಕ್ಯಾಟಗರಿ ಮಾಡಿಕೊಟ್ಟಿದ್ದು ನಾವು, ಚುನಾವಣೆ ಗೆಲ್ಲಿಸಿದ್ದು ನಾವು, ಸ್ಥಾಯಿ ಸಮಿತಿ ಅಧ್ಯಕ್ಷ ಮಾಡಿದ್ದು ನಾನೇ. ಅದ್ರಲ್ಲಿ ಏನಾಯ್ತು, ನನ್ನ ಕೋಟ ಅಂತೇಳಿ ತಗೊಂಡು ಮಾಡಿದ್ದು. ನಮ್ಮ ಮುಂದಿನ ಗುರಿ 28 ಚುನಾವಣೆ. ಎಲ್ಲಿಗೋದ್ರೂ ಅವ್ರು ಎಲೆಕ್ಷನ್ ಬರ್ತಾರೆ. ಬಹಳ ಬೇಗ ಏನೋ 6 ತಿಂಗಳಲ್ಲಿ ಎಲೆಕ್ಷನ್ ಆದ್ರೂ ನಾನು ರೆಡಿ ಇದ್ದೀನಿ. 3 ತಿಂಗಳಿಗಾದ್ರೂ ಎಲೆಕ್ಷನ್ ಇದೆ. ಇಲ್ಲಿ ನಮ್ಮ ಕೆಲವು ಒಕ್ಕಲಿಗ ಮುಖಂಡರುಗಳೆಲ್ಲ ಕೂಡ ಸಂಘವನ್ನು ನಾವು ಬೇರೆ ಮಾಡಬೇಕು, ಯಲಹಂಕ ಕ್ಷೇತ್ರದ ಅಂದಾಗ ನಾನು ವಿರೋಧ ಮಾಡಿದ್ದೀನಿ. ಕೆಂಪೇಗೌಡ ಜಯಂತ್ಯೋತ್ಸವನ್ನೇ 2 ಮಾಡಿ ಮುಜುಗರ ಆಗೈತೆ ನಮಗೆ, 2 ಮಾಡೋದು ಬೇಡ ಅಂತೇಳಿ. ಆದರೆ ಅವ್ರು ಪ್ರತ್ಯೇಕವಾಗಿ ಸಭೆಯನ್ನು ಕರ್ಕೊಂಡು ಅವ್ರು ತೀರ್ಮಾನ ಮಾಡ್ತಾವ್ರು, ಏನು ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಅವ್ರು ಪ್ರತ್ಯೇಕವಾಗಿ ಬಂದು ಅದನ್ನು ಕೂಡ ನಮ್ಮ ಮುಂದೆ ಹೇಳ್ತಾ ಇದ್ದಾರೆ. ಸೊ ಈ ವಿಚಾರವನ್ನು ಹೇಳಬೇಕು ಅಂತೇಳಿ ತಮ್ಮನ್ನು ಕರೆದಿರ್ತಕ್ಕಂಥದ್ದು. ವೇಮನ ಏಮನ ಯಾವುದೂ ಇಲ್ಲ, ನಾವೆಲ್ಲ ಇಲ್ಲಿ ಮೂಲ ಇಲ್ಲೇ. ನಮ್ಮ ತಾತ ಹುಟ್ಟಿರೋದೇ ಇಲ್ಲೇ, ನಮ್ಮ ಮುತ್ತಾತ ಹುಟ್ಟಿರೋದೇ ಇಲ್ಲೇ, ನಮ್ಮ ತಾಯಿ ಕೂಡ ಚಿಕ್ಕಬಳ್ಳಾಪುರದವರೇ. ಯಾಕೆ ಬೇಕು ಜಾತಿ ಅಂತ ಹೇಳಿ, ನೀನು ಮದುವೆ ಆಗ್ಬೇಕಾ ಜಾತಿ ನೋಡಿ ಮಾಡ್ಕೊ, ನಾವು ಜಾತಿ ಬಿಟ್ಟು ಮದುವೆ ಮಾಡ್ಕೊಂತೀವಿ. ಅದು ನನಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಲ್ಲಿಯವರೆಗೂ ಇಲ್ಲದೆ ಇರ್ತಕ್ಕಂಥ ಈ ವಿಚಾರವನ್ನ ಯಾಕೆ ತೆಗಿತೀರಿ? ಚಿಕ್ಕಬಳ್ಳಾಪುರದಲ್ಲಿ ಎಂಥ ಪ್ರಕ್ಷುಬ್ಧ ವಾತಾವರಣ ಉಂಟಾಗೈತೆ ನಿಮ್ಗೆ ಗೊತ್ತಿರ್ಬೋದು. ಇವಾಗ ಸದಾನಂದ ಗೌಡ್ರಿಗೆ ನಾನೇನು ಅಂದೆ ಅಂತೇಳಿ ಭಾಳ ಹೋರಾಟ ಮಾಡಿದ್ರು. ಆದರೆ ಇಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಏನೇನಂದವ್ರೆ, ಇಲ್ಲಿ ನಮ್ಮ ಮುಖಂಡರು ಕುಮಾರಸ್ವಾಮಿ ಪರವಾಗಿ ಏನು ಹೋರಾಟ ಮಾಡವ್ರೆ. ಇವರು ಅಶೋಕರ ಬಗ್ಗೆ ಕೆಲವರು ಕೇವಲವಾಗಿ ಮಾತಾಡಿದ್ರು. ಇವ್ ನಮ್ಮ ಜಾತಿಯವರು ಅಂತ ಹೇಳ್ಬಿಟ್ಟು ಅವ್ರ ಪರವಾಗಿ ಯಾರನ್ನ ಇವ್ರೊಂದು ಹೋರಾಟ ಮಾಡವ್ರ. ಸಿ ಟಿ ರವಿ ಅವ್ರ ಮೇಲೆ ಕೇಸ್ಗಳು ಹಾಕಿ ಅವ್ರ ಮೇಲೆ ಹೀನಾಯ ತಗೊಂಡು ಅವ್ರಿಗೆ ಎಷ್ಟೊಂದು ಟಾರ್ಚರ್ ಕೊಟ್ರು. ಈ ನಮ್ಮ ಸಂಘದವ್ರ ಪಾಪ ಏನಾದ್ರು ಅವ್ರಿಗೇನೋ ಬೆಂಬಲ ಕೊಟ್ರು. ವಿಶ್ವನಾಥ್ ಮಾತ್ರ ಇವ್ರ ವಿರೋಧ. ಬೇರೆಯವ್ರ ಪರವಾಗಿ ನಿಂತ್ಕೊಬೇಕಾಗಿತ್ತಲ್ಲ. ಪ್ರದೀಪ್ ಈಶ್ವರ್ ಯಾವ ತರ ಮಾತಾಡವ್ರೆ ಅಂತೇಳಿ ನಿಮ್ಗೆ ಗೊತ್ತು ಚಿಕ್ಕಬಳ್ಳಾಪುರದಲ್ಲಿ. ನಾನೇನದ್ರ ಬಗ್ಗೆ ಬಹಳ ವಿಸ್ತಾರ ಮಾಡಕ್ಕಲ್ಲ. ಕುಮಾರಸ್ವಾಮಿ ಅವ್ರಿಗೆ ಹಿಂಗಂತಾರೆ. ರಾಜ್ಯದ ಒಬ್ಬ ಮಾಜಿ ಮುಖ್ಯಮಂತ್ರಿ, ಅವರ ತಂದೆಯವರು ನಮ್ಮ ರಾಷ್ಟ್ರದ ಪ್ರಧಾನಿಗಳಾಗಿದ್ದಂಥವ್ರು, ಪ್ರಸ್ತುತ ಕೇಂದ್ರ ಸಚಿವರು. ನಿಮ್ಗೆ ಅಭಿಮಾನ ಎಲ್ಲೋಯ್ತು ಇವಾಗ? ಯಾಕೆ ಮಾತಾಡಿಲ್ಲ ನೀವು? ಯಾಕಂದ್ರೆ ಇಲ್ಲಿರೋರೆಲ್ಲ ಮ್ಯಾಕ್ಸಿಮಮ್ ಕಾಂಗ್ರೆಸ್ ಅವರು, ಮಾತಾಡಂಗಿಲ್ಲ. ಇದು ಎಲ್ಲಾ ಜನಗಳು ಕೂಡ ಅರ್ಥ ಆಗ್ತಾ ಇದೆ ಇವ್ರು ಯಾವ್ದಕ್ಕೋಸ್ಕರ ಮಾಡ್ತಾರೆ ಅಂತ ಹೇಳಿ. ಅವ್ರ ಗುರಿ ನೀವು ನೋಡಿರ್ಬೋದು, ನೆನ್ನೆ ಮಾತಾಡಿದ್ದು. ನಮ್ಮ ಮುಂದಿನ ಗುರಿ 28 ಚುನಾವಣೆ. ಎಲ್ಲಿಗೋದ್ರೂ ಅವ್ರು ಎಲೆಕ್ಷನ್ ಬರ್ತಾರೆ. ಬಹಳ ಬೇಗ ಏನೋ 6 ತಿಂಗಳಲ್ಲಿ ಎಲೆಕ್ಷನ್ ಆದ್ರೂ ನಾನು ರೆಡಿ ಇದ್ದೀನಿ. 3 ತಿಂಗಳಿಗಾದ್ರೂ ಎಲೆಕ್ಷನ್ ಇದ್ದೀನಿ. ಅದಕ್ಕೆ ಮೊದಲು ಸ್ಥಳೀಯ ಎಲೆಕ್ಷನ್ ನಡೀತವೆ. GBA, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ. ಅಲ್ಲಿ ಬಲ ನೋಡೋಣ. ಫಸ್ಟ್ ಆ ಎಲೆಕ್ಷನ್ ಮಾಡ್ತೀನಿ ನಾನು ಅತ್ಲ ಕಡೆಗೆ. ಆವಾಗ ನಿಮ್ದೇನು ಪಾರ್ಟಿಯಿಂದ, ನೀವು ಯಾವ ಪಾರ್ಟಿಯಿಂದ ನಿಂತ್ಕೊಂತೀರಿ ಏನು ಅನ್ನೋದು ಕೂಡ ಆಗ್ಬೇಕು. ಇವತ್ತು ನಾವು NDA ಜೊತೆಯಲ್ಲಿದ್ದೀವಿ, JDS ನಮ್ಮ ಜೊತೆಯಲ್ಲಿದೆ. ನಾಳೆ ಸ್ಥಳೀಯ ಸಂಸ್ಥೆಗಳು ಇರ್ಬೋದು, ಮುಂದಿನ ಚುನಾವಣೆಗಳಲ್ಲಿ ನಮ್ಮ ವರಿಷ್ಠರು ಏನು ಹೇಳ್ತಾರೋ ಆ ಪ್ರಕಾರ ನಾವು ನಡ್ಕೊಂಡು ಹೋಗ್ತೀವಿ. ಅದರಲ್ಲಿ ಅವರನ್ನೂ ಸೇರಿಸ್ಕೊಂಡು ಇದನ್ನ ಮಾಡಕ್ ಹೋಗೋದು ಬೇಡ. ಇವತ್ತು ಕೆಲವರು ಐರನ್ ಲೆಗ್ ಅಂತ ಹೇಳ್ತಾರೆ. ಇಲ್ಲಿದ್ದಾಗೂ ಪಕ್ಷ ಹಾಳಾಗಿ ಹೋಗ್ತದೆ, ಅಲ್ಲೋದಾಗೂ ಹಾಳಾಗಿ ಹೋಗ್ತದೆ. ಅದು ಅರಿವಿರಬೇಕು. ಇವತ್ತು ಅಲ್ಲಿ ಒಕ್ಕಲಿಗರ ಸಂಘದ ಹೆಸರಲ್ಲಿ ಕೆಂಪೇಗೌಡ ಜಯಂತ್ಯೋತ್ಸವ ಮಾಡಿದ್ದು ಬಹುತೇಕ ಕಾಂಗ್ರೆಸ್ ಅವ್ರ ಪಾಪ. ನಮ್ಮ ಕೇಶವರಾಜಣ್ಣ ಇರ್ಬೋದು, ಇವರೆಲ್ಲ ಸೇರಿ ಸಾಕಷ್ಟು ಶ್ರಮ ಪಟ್ಟು ಜಯಂತ್ಯೋತ್ಸವ ಮಾಡಿದ್ರು. ಅದ್ರ ಹೆಸರು ಬಂದಿದ್ದು MP ಅವ್ರ ಜಯಂತ್ಯೋತ್ಸವ, MLA ಜಯಂತ್ಯೋತ್ಸವ ಅಂತ ಬಂದ. ಇದು ಬೇಕಾ ಅಂತ ಹೇಳಿ ಅಷ್ಟೇ. ಈ ವೇಮನ ಜಯಂತಿ ಮಾಡ್ಲಿ ಅಂತ ಹೇಳ್ತಾ ಇದ್ರು. ನೆನ್ನೆ ಯಾರೋ ಒಬ್ಬ ಅದ್ಭುತವಾದಂತ ವ್ಯಕ್ತಿ, ಅವ್ರಿಗೆ ಟಿಕೆಟ್ ಕೊಟ್ಟಿದ್ದು ನಾನು, ಕ್ಯಾಟಗರಿ ಮಾಡಿಕೊಟ್ಟಿದ್ದು ನಾವು, ಚುನಾವಣೆ ಗೆಲ್ಲಿಸಿದ್ದು ನಾವು, ಸ್ಥಾಯಿ ಸಮಿತಿ ಅಧ್ಯಕ್ಷ ಮಾಡಿದ್ದು ನಾನೇ. ಅದ್ರಲ್ಲಿ ಏನಾಯ್ತು, ನನ್ನ ಕೋಟ ಅಂತೇಳಿ ತಗೊಂಡು ಮಾಡಿದ್ದೀನಿ. ಇವತ್ತು ಅವರು ಬಾಯಿಗೆ ಬಂದಂಗೆ ಮಾತಾಡಕ್ ಬರ್ತದೆ ಅಂತೇಳಿ ಬಾಯಿಗೆ ಬಂದಂಗ ಕೂಡ ಮಾತಾಡ್ತಾವ್ರೆ. ವೇಮನ ಜಯಂತಿಯನ್ನು ಕೂಡ ತಹಸೀಲ್ದಾರ್ ಆಫೀಸಲ್ಲಿ ನಾವು ಮಾಡ್ತೀವಿ. ಈಗಲೂ ಫೋಟೋಗಳವೆಲ್ಲ ನೋಡ್ಬೋದು. ಯಾರ್ದು ಬಿಡಲ್ಲ. ಯಾವ್ಯಾವ ಸರ್ಕಾರಿ ಘೋಷಣೆ ಮಾಡವ್ರೆ ಎಲ್ಲವನ್ನೂ ನಾವು ಮಾಡ್ತೀವಿ. ಅದಾದ್ಮೇಲೆ ಅಲ್ಲಿ ವೇಮನ ಸಂಘ ಐತೆ, ಅಲ್ಲೂ ಹೋಗಿ ನಾನು ರಕ್ತದಾನ ಶಿಬಿರಕ್ಕೆ ಪ್ರತಿ ವರ್ಷ ಹೋಗ್ತೀನಿ. ನಾನು ಅದ್ರ ಕಡೆಗೆ ನಾನು ಹೇಳ್ದಲ್ಲ, ನಾನು ಜಾತಿಯನ್ನ ಇವತ್ತುವರೆಗೂ ನಾನು SC ಅಂತ ಅನ್ನಲ್ಲ. ನಾನು ವೆಂಕಟೇಶ್ ಬಾ ಅಂತೀನಿ, ಮುರಳಿ ಬಾ ಅಂತೀನಿ, ಸೀನು ಬಾ ಅಂತ ಹೇಳ್ತೀನಿ. ನಾನು ಯಾರನ್ನು ಕೂಡ ಜಾತಿ ಹಿಡಿದು ನಾವು ಕರಿಯಕ್ಕೆ ಹೋಗೋದೇ ಇಲ್ಲ. ನಾನು ಅದ್ಲ ಕೂಡ ಇವತ್ತು ಯಲಹಂಕ ಕೆಂಪೇಗೌಡರ ಆದರ್ಶದ ಮೇಲೆ ಇರ್ತಕ್ಕಂಥದ್ದು. ನಾನು ಎಚ್ಚರಿಕೆಯನ್ನು ಕೊಡ್ತೀನಿ, ಕೈ ಮುಗಿದು ಕೇಳ್ಕೊತೀನಿ. ನಿಮ್ದು ಏನಾರ ರಾಜಕಾರಣ ಮಾಡಂಗಿದ್ರೆ ಚುನಾವಣೆಯಲ್ಲಿ ಮಾಡಿ. ಜಾತಿಯನ್ನು ಎತ್ಕೊಟ್ಟು ಅಣ್ಣ ತಮ್ಮಂದ್ರ ರೀತಿಯಲ್ಲಿ ಹೊಡೆಯಕ್ಕೆ ಹೋದ್ರೆ
ಅದು ನಿಮಗೆ ತಿರುಗುಬಾಣ ಆಗ್ತದೆ. ಮುಂದೆ ಕ್ಷೇತ್ರದಲ್ಲಿ ಏನಾಗ್ತದೆ ನಾನು ಜವಾಬ್ದಾರನಲ್ಲ ಅದಕ್ಕೆ. ಈಗ ನಮಗೂ ಅವ್ರಿಗೂ ಏನೋ ಆಯ್ತು ಅಂತೇಳಿ ತಿರುಗಿ ಇನ್ನೇನೋ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ. ಜಾತಿ ಕಲಹಗಳು ಏನಾದರೂ ಆದ್ರೆ ನಾನು ಜವಾಬ್ದಾರನಲ್ಲ ಅದಕ್ಕೆ. ಈಗ ನಮಗೂ ಅವ್ರಿಗೂ ಏನೋ ಆಯ್ತು ಅಂತೇಳಿ ತಿರುಗಿ ಇನ್ನೇನೋ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ. ಜಾತಿ ಕಲಹಗಳು ಏನಾದರೂ ಆದ್ರೆ ನಿಮ್ಮಲ್ಲಿ ಏನಾಯ್ತು ಅಂದ್ರೆ ಅದಕ್ಕೆ ನಾನು ಯಾವುದೇ ರೀತಿಯಾದಂಥ ಹೊಣೆ ಆಗಲ್ಲ. ನೀವೇ ನೇರವಾಗಿ ಹೊಣೆ ಆಗ್ತೀವಿ.